ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿಕಿ ಹೀಲರ್ ಚಾನಲ್. ಸೊ ತುಂಬ ಜನ ಕೇಳ್ತಾ ಇದ್ದಿದ್ದು ಕ್ವೆಶನ್ಸು, ಏನಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇಲ್ಲ ಅಂತ. ಗೊತ್ತಿಲ್ಲ, ಅದು ಏನಕ್ಕೋ ನನಗೆ ಇಂಟ್ಯೂಷನ್ನೇ ಬರ್ತಾ ಇರಲಿಲ್ಲ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಬೇಕು ಅಂತ. ಬಿಕಾಸ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಬೇಕು ಅಂದರೆ ಜಸ್ಟ್ ಅಲ್ಲಿ ಕ್ಯಾಂಡಲ್ ತೊಗೊಂಡು ಏನೇನೋ ಹೇಳೋದಕ್ಕಾಗೋದಿಲ್ಲ. ಸ್ವಲ್ಪ ಕಾನ್ಸ್ಟೆಂಟ್ ಆಗಿರೋ ಮೈಂಡ್ ಬೇಕಾಗುತ್ತೆ. ಆ್ಯಂಡ್ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇರುತ್ತೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ನನಗೆ ಯಾಕೋ ಮನಸ್ಸು ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಟ್ಯಾರೋ ರೀಡಿಂಗ್ಸ್ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬಂದು ನಿಮ್ಮ ವ್ಯಕ್ತಿ ನಿಮ್ಮ ಕಡೆಗೆ ಯಾವುದಾದ್ರೂ ಒಂದು ಆ್ಯಕ್ಷನ್ ತೊಗೊಳ್ತಾರ, ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಚಾನ್ಸಸ್ ಇದೆಯಾ, ಆ್ಯಂಡ್ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ನೋಡೋಣ. ಆ್ಯಂಡ್ ಬಿಫೋರ್ ದ್ಯಾಟ್ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ನಿಮಗೆ ರೆಸೊನೇಟ್ ಆಗೋವಂಥದ್ದು. ಇನ್ ಕೇಸ್ ನಿಮಗೆ ರೆಸೊನೇಟ್ ಆಗಿಲ್ಲ ಅಂತಂದರೆ ಜಸ್ಟ್ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ಬೋದು. ರೆಸೊನೇಟ್ ಆಗೋರು ತೊಗೊಳ್ಳಿ, ನೋಡಿ, ಆ್ಯಂಡ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಪಾಸಿಟಿವ್ ಕಮೆಂಟ್ ಇರಲಿ, ನೆಗೆಟಿವ್ ಬೇಡ. ನೆಕ್ಸ್ಟ್ ಇನ್ನೇನಾದರೂ ನಿಮಗೆ ಪರ್ಸ್ನಲ್ ರೀಡಿಂಗ್ಸ್ ಬೇಕು ಅಥವಾ ಕಸ್ಟಮೈಸ್ಡ್ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು, ಆಲ್ಮೋಸ್ಟ್ ಎಲ್ಲದಕ್ಕೂ ಕಸ್ಟಮೈಸೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅದರ ಫೋಟೋಸ ಅಪ್ಲೋಡ್ ಮಾಡಿದ್ದೀನಿ. ಲವ್ ಆ್ಯಂಡ್ ರಿಲೇಷನ್ಶಿಪ್ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಎಜುಕೇಷನ್ಗಾಗಿರ್ಬೋದು, ಮನಿ ಮ್ಯಾಗ್ನೆಟ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಅದು ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ. ಸೊ ಆ ಥರ ಇರುವಾಗ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಸಿಗ್ಬೋದು. ಅವ್ರ ಬಗ್ಗೆ ನೀವೇನಾದರೂ ತಿಳ್ಕೊಳ್ಬೇಕು ಅಂತ ಇದ್ದರೆ ಅಥವಾ ಅವ್ರನ್ನ ಮೀಟ್ ಆಗಬೇಕು ಅಂತ ಇದ್ದರೆ, ಯಾರೋ ನಿಮಗೆ ಗೊತ್ತಿರೋರೆ ಅಥವಾ ನಿಮಗೆ ಎಲ್ಡರ್ ಇರ್ಬೋದು, ಅವ್ರ ಕಡೆಯಿಂದ ಹೆಲ್ಪ್ ಸಿಗೋವಂಥ ಚಾನ್ಸಸ್ ಇದೆ. ಸೊ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಮೇಜರ್ಲಿ ಇಲ್ಲಿ ಡಕ್ ಕಾಣಿಸ್ತಾ ಇರೋದ್ರಿಂದ ಸಮ್ ಸರ್ಪ್ರೈಸಸ್ ಇರ್ಬೋದು. ನಿಮಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಒಂದು ಸಡನ್ ಸರ್ಪ್ರೈಸಸ್ ನಿಮ್ಮ ಲೈಫ್ಗೆ ಬರುವಂಥ ಚಾನ್ಸಸ್ ಇದೆ. ಇನ್ ಕೇಸ್ ಜಾನ್ ಅಥವಾ ಫೆಬ್, ಸೊ ಈ 2 ಮಂತ್ಸಲ್ಲಿ ಯಾರ್ದೆಲ್ಲ ಬರ್ತ್ಡೇ ಇದೆ, ಸೊ ಅವರಿಗೆ ಮೇಜರಾಗಿ ಒಂದು ಸರ್ಪ್ರೈಸಸ್ ಸಿಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ನನಗೆ ಡಾಗ್ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಸೊ ಒಂದು ಲಾಯಲ್ಟಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ಸೊ ಅದನ್ನು ಯಾವತ್ತೂ ಈ ವ್ಯಕ್ತಿ ಮೀರಿಲ್ಲ. ನಿಮ್ಮಿಂದ ಇವಾಗ ದೂರ ಇರ್ಬೋದು, ಬಟ್ ಫೀಲಿಂಗ್ಸ್ ಏನಿತ್ತು, ನಿಮ್ಮ ಮೆಮೊರೀಸ್ ಏನಿತ್ತು, ಅದೆಲ್ಲ ಅವ್ರಿಗೆ ನೆನಪಾಗ್ತಾ ಇದೆ. ನಾನು ಸಹ ಚೆನ್ನಾಗಿರಬೇಕಿತ್ತು, ನಾನು ಸಹ ಅವಾಗ ಅರ್ಥ ಮಾಡ್ಕೊಳ್ಬೇಕಿತ್ತು ಅಂತ ಅವ್ರಿಗೆ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಮೇಜರ್ ಇನ್ನೊಂದಿಲ್ಲಿ ಬರ್ತಾ ಇರೋದು ನೀವೇ ಬ್ರೇಕಪ್ ಮಾಡ್ಕೊಂಡಿರ್ಬೋದು, ನೀವೇ ಬ್ರೇಕಪ್ ಮಾಡಿಕೊಂಡು ನೀವೇ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತಲೂ ಬರ್ತಾಯಿದೆ. ಸೊ ಕೆಲವ್ರ ವಿಚಾರದಲ್ಲಿ ಹೀಗಿದೆ. ಆ್ಯಂಡ್ ಕೆಲವೊಬ್ಬರಿಗೆ ಅನಿಸುತ್ತೆ ಸೊ ಅವರು ಮತ್ತೆ ನನ್ನ ಲೈಫಿಗೆ ಬರೋದು ಬೇಡ, ಅವ್ರು ನನಗೆ ಬೇಡವೇ ಬೇಡ ಅಂತ. ಬಟ್ ಎಲ್ಲೋ ಒಂದು ಕಡೆ ಹಾಗನ್ಸಿದ್ರೂ ಈ ಒಂದು ಸಿಚುವೇಶನ್ ಅಥವಾ ಈ ಒಂದು ರಿಲೇಷನ್ಶಿಪ್ಪಿಂದ ನಿಮ್ಗೆ ಹೊರಗೆ ಬರೋಕ್ಕಾಗ್ತಾಯಿಲ್ಲ. ಜಸ್ಟ್ ನೀವು ಥಿಂಕ್ ಮಾಡ್ತೀರಾ ನಾನು ಇದೆಲ್ಲ ಬಿಟ್ಬಿಡ್ತೀನಿ ಅಂತ. ಬಟ್ ನೀವು ಅಂದ್ಕೊಂಡಷ್ಟು ಈಸಿ ಆಗ್ತಾಯಿಲ್ಲ ಈ ವ್ಯಕ್ತಿಯಿಂದ ನೀವು ಮೂವ್ ಆನ್ ಆಗೋದು. ನಿಮಗೂ ಎಲ್ಲೋ ಒಂದು ಕಡೆ ಮೂವ್ ಆನ್ ಆಗಬೇಕು ಅಂತ ಅನಿಸಿದ್ರು ಸಹ ಮೂವ್ ಆನ್ ಆಗೋಕ್ಕಾಗ್ತಾಯಿಲ್ಲ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನೆಲ್ಲ ಆಪರ್ಚುನಿಟೀಸ್ ಬರ್ತಾಯಿದೆ ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಬರ್ತಾಯಿದೆ. ಬಿಕಾಸ್ ಯಾಕೆ ಅಂತಂದರೆ ನಿಮಗೆ ಬರುವಂಥ ಆಪರ್ಚುನಿಟೀಸ್ ಎಲ್ಲ ನೀವು ಯಾವುದೋ ಒಂದು ವಿಚಾರಕ್ಕೆ ನೀವು ಡಿಪ್ರೆಸ್ಡ್ ಆಗಿರ್ಬೋದು ಅಥವಾ ನಿಮಗೇನೋ ಇಶ್ಯೂಸ್ ಇರ್ಬೋದು, ಅದರಿಂದ ಅದನ್ನೆಲ್ಲ ಸ್ಕಿಪ್ ಮಾಡ್ತಾಯಿದ್ದೀರಾ. ನೋಡಿ, ಇವಾಗ ನೀವು ಇದನ್ನೆಲ್ಲ ಬಿಡ್ತಾ ಬಂದರೆ ನೀವೇನೂ ಕಲಿಯೋದಕ್ಕೆ ರೆಡಿ ಇಲ್ಲ, ಯಾವುದಕ್ಕೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಅಂತಂದರೆ ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ತುಂಬ ಸಫರ್ ಮಾಡಬೇಕಾಗತ್ತೆ. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ಅಂತ ಈ ಒಂದು ರೀಡಿಂಗ್ ಮೇಜರಾಗಿ ಬರ್ತಾ ಇರೋದು. ಸೊ ಜಸ್ಟ್ ನಿಮಗೆ ಏನೋ ಒಂದು ಹರ್ಟ್ ಆಗಿದೆ, ಬ್ರೇಕಪ್ ಆಗಿದೆ ಅನ್ನೋ ಒಂದು ವಿಚಾರಕ್ಕೆ ನಿಮ್ಮ ಕರಿಯರ್ನ ನೀವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಬರ್ತಾ ಇದೆ.
ಆ್ಯಂಡ್ ಇನ್ನು ಕೆಲವೊಬ್ಬರಿಗೆ ವರ್ಕ್ ಮಾಡ್ತಾಯಿದ್ರು 24/7 ಆ ವ್ಯಕ್ತಿ ಬಗ್ಗೆನೇ ನಿಮಗೆ ಯೋಚನೆ ಬರ್ತಾ ಇರುತ್ತೆ. ಆ್ಯಂಡ್ ಈ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರು ಸಹ ನಿಮ್ಮ ಲೈಫ್ಗೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ 1 ಇಯರಿಂದ ಗ್ಯಾಪ್ ಆಗಿರ್ಬೋದು. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪ್ಯಾರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು ನಿಮ್ಮಿಬ್ಬರ ಮಧ್ಯೆ ಕಾಂಟ್ಯಾಕ್ಟ್ ಇಲ್ಲದೆ ಇದ್ರೂ ಎಲ್ಲೂ ನೀವು ಬೇರೆಯವ್ರನ್ನ ಪ್ರೀತಿ ಮಾಡಬೇಕು ಅಂತ ಅಂದ್ಕೊಂಡವರಲ್ಲ. ನಿಮ್ಮ ವ್ಯಕ್ತಿನೂ ಅಷ್ಟೇ ಬೇರೆಯವ್ರನ್ನ ಪ್ರೀತಿ ಮಾಡಬೇಕು, ಜಸ್ಟ್ ನಾನು ಇವಾಗ ಒಂದು ಏನೋ ಆಯಿತು, ನೆಕ್ಸ್ಟ್ ಇನ್ನೊಂದು ರಿಲೇಷನ್ಶಿಪ್ಗೆ ಜಂಪ್ ಆಗ್ತೀನಿ ಅಂತ ಈ ರೀತಿ ಯೋಚನೆ ಮಾಡೋರು ಅವರು ಸಹ ಅಲ್ಲ. ಸೊ ಅವರು ಸಹ ಇಲ್ಲಿ ತುಂಬ ಲಾಯಲ್ ಆಗಿದ್ದಾರೆ. ಸೊ ಆದಷ್ಟು ಬೇಗ ನಿಮ್ಮ ಕಡೆಗೆ ಆ್ಯಕ್ಷನ್ನ ತಗೊಳ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಪೇಷನ್ಸ್ ಬೇಕಾಗಿದೆ. ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಈ ವ್ಯಕ್ತಿ ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರೆ. ಸೊ ಎಷ್ಟು ಟೈಮ್ ಅಂತ ಅಂದರೆ ವಿತಿನ್ 2 ಮಂತ್ಸ್, ಜಾನ್ ಅಥವಾ ಫೆಬ್ಬಲ್ಲಿ ನಿಮಗೆ ಮೇಜರಾಗಿ ರಿಯೂನಿಯನ್ ಚಾನ್ಸಸ್ ಕಾಣಿಸ್ತಾ ಇದೆ. ಅವರನ್ನು ಮತ್ತೆ ಯಾವುದೋ ಒಂದು ಇವೆಂಟಲ್ಲಿ ನೀವು ಭೇಟಿ ಆಗ್ಬೋದು, ಅಥವಾ ಯಾವುದಾದ್ರೂ ಗೆಟ್ ಟುಗೆದರ್ ಪಾರ್ಟಿಯಲ್ಲಿ ಅವ್ರನ್ನ ಮತ್ತೆ ಮೀಟ್ ಆಗ್ಬೋದು ನೀವು. ಸೊ ಅಲ್ಲಿ ನಿಮಗೆ ಕಮ್ಯುನಿಕೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇದೆ. ನಿಮಗೇನಾದರೂ ರೀಡಿಂಗ್ಸ್ ಬೇಕು, ಬ್ರೇಸ್ಲೆಟ್ಸ್ ಬೇಕು ಅಂದರೆ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು. ಸೊ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ ಅಂತ ಹೇಳ್ತೀನಿ. ನೋಡೋಣ ನೆಕ್ಸ್ಟ್ ಏನೆಲ್ಲ ಒಂದು ರೀಡಿಂಗ್ ಬರುತ್ತೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ಅಂತ. ಇನ್ ಕೇಸ್ ಯಾರಿಗಾದರೂ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ದರೆ 1-on-1 ಸೆಷನ್ ತೊಗೊಳ್ಬೋದು. 1-on-1 ಸೆಷನ್ ಅಂತ ಅಂದರೆ ಅಲ್ಲಿ ನಾನು ನೀವು ಇಬ್ಬರೇ. ಸೊ ನಾನು ನಿಮಗೆ ಟೀಚ್ ಮಾಡ್ತೀನಿ. ಓಕೆ, ಇದು ಯಾಕೋ ಬೀಳ್ತಾ ಇದೆ. ಅಲ್ಲಿ ನೀವು 1-on-1 ಸೆಷನ್ ತೊಗೊಂಡ್ರೆ ನಿಮಗೆ ಡಿಸ್ಟರ್ಬೆನ್ಸ್ ಇರುತ್ತೆ, ಅಥವಾ ನಿಮಗೆ ಅಷ್ಟೊಂದು ಓಪನ್ ಅಪ್ ಆಗಿಸ್ತಾ ಇಲ್ಲ ಬೇರೆಯವ್ರೊಟ್ಟಿಗೆ ಅಂತ ಅಂದರೆ 1-on-1 ಸೆಷನ್ನ ತೊಗೊಳ್ಬೋದು. ಲಾ ಆಫ್ ಅಟ್ರಾಕ್ಷನ್ ಸೆಷನ್ನ ಸಹ ನೀವು ತೊಗೊಳ್ಬೋದು. ಆ್ಯಂಡ್ ಫೀಸ್ ಸಹ ನಾನು ಎಲ್ಲ ಹೇಳ್ತೀನಿ. ಲಾ ಆಫ್ ಅಟ್ರಾಕ್ಷನ್ ಫೀಸ್ ಬಂದು, ಸೊ ಫಸ್ಟ್ ನಾನು 1111 ರುಪೀಸ್ ಇಟ್ಟಿದ್ದೆ, ಈಗ ಜಸ್ಟ್ ಒಂದು 1000 ರುಪೀಸ್ ಇಟ್ಟಿದ್ದೀನಿ. ಸೊ ಇನ್ ಕೇಸ್ ನಿಮಗೆ ಲರ್ನ್ ಮಾಡಬೇಕು ಅಂತ ಇದ್ದರೆ ಕಲಿಬೋದು. ನೋಡಿರ್ಬೋದು ನೀವು, ಲಾ ಆಫ್ ಅಟ್ರಾಕ್ಷನ್ 1000ಗೆ ಯಾರೂ ಹೇಳ್ಕೊಡೋದಿಲ್ಲ. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಲಿಬೋದು. ಓಕೆ, ತಡ ಮಾಡೋದು ಬೇಡ, ನಿಮಗೆ ಬೋರ್ ಹೊಡ್ಸಲ್ಲ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಯೂನಿವರ್ಸ್, ಏಂಜಲ್ಸ್ ಎಲ್ಲ ಏನೆಲ್ಲ ಒಂದು ಆನ್ಸರನ್ನು ನಿಮಗೆ ಕೊಡ್ತಾರೆ ನೋಡೋಣ. ಸೊ ಈ ಟೈಮಲ್ಲಿ ಕೆಲವೊಬ್ಬರು ಸಿಚುವೇಷನಲ್ಲಿ, ಸೊ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಇಲ್ಲಿ ನಿಮ್ಮಿಬ್ಬರಿಗೂ ಹತ್ತಿರ ಆಗ್ಬೇಕು ಅಂದ್ಕೊಂಡಾಗೆಲ್ಲ ಏನೋ ಒಂದು ವಿಚಾರದಿಂದ ಮತ್ತೆ ಮತ್ತೆ ದೂರ ಆಗ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಆ್ಯಂಡ್ ಮೇಜರ್ಲಿ ಇಲ್ಲಿ ನೀವು ಹತ್ತಿರ ಹೋದಾಗ ಅವ್ರು ದೂರ ಹೋಗ್ತಾರೆ, ಆ್ಯಂಡ್ ಅವರು ಹತ್ತಿರ ಬಂದಾಗ ನೀವು ದೂರ ಹೋಗ್ತೀರಾ. ಬಿಕಾಸ್ ನಿಮಗೆ ಸಿಚುವೇಶನ್ಸ್ ಆ ಥರ ಇರ್ಬೋದು. ಆ್ಯಂಡ್ ನಿಮಗೆ ಒಂದು ಇಂಪಾರ್ಟೆಂಟ್ ಸಜೆಷನ್ ಏನು ಅಂತ ಅಂದರೆ, ಸ್ವಲ್ಪ ಪೇಷನ್ಸ್ ಇರಬೇಕು, ಸ್ವಲ್ಪ ತಾಳ್ಮೆ ಬೇಕು ಅಂತ ಬರ್ತಾ ಇದೆ. ಬಿಕಾಸ್ ತುಂಬ ಕೋಪ ಮಾಡ್ಕೊಳ್ತಾ ಇರ್ಬೋದು ನೀವು. ಸೊ
ಸೊ ಕ್ಯಾಂಡಲ್ ಸಹ ಇಲ್ಲಿ ಬೇಗ ಬೇಗ ಬರ್ನ್ ಆಗ್ತಾ ಇದೆ. ಈ ಪರ್ಸನ್ ಕಡೆಯಿಂದ ನಿಮಗೆ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಆ ವ್ಯಕ್ತಿ ಇನ್ನೂ ನಿಮ್ಮ ನೆನಪಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ನೆನಪಲ್ಲಿ ಇದ್ದಾರೆ ಅಂತ ಅಂದರೆ ಅವರು ನಿಮ್ಮ ಮೇಲೆ ಪ್ರೀತಿಯಿಂದನೇ ನೆನೆಸ್ಕೋಬೇಕು ಅಂತ ಇಲ್ಲ, ಅವ್ರಿಗೆ ರಿಗ್ರೆಟ್ ಸಹ ಫೀಲ್ ಆಗ್ತಾ ಇರ್ಬೋದು. ಇಲ್ಲೊಂದು ಕಡೆ ಆ ವ್ಯಕ್ತಿನ ಬಿಟ್ಟು ಬಂದು ನಾನು ಮಿಸ್ಟೇಕ್ ಮಾಡ್ಕೊಂಡ ನನ್ನ ಲೈಫ್ಗೆ ಅನ್ನೋ ಒಂದು ಯೋಚನೆ ಅವ್ರಿಗೂ ಸಹ ಇದೆ. ಆ್ಯಂಡ್ ಈ ಒಂದು ಸರ್ಕಲ್ಸ್ನಲ್ಲಿ ನೋಡ್ತಾ ಇದ್ದರೆ ಮತ್ತೆ ಈ ಒಂದು ಬ್ಯಾಡ್ ಟೈಮ್ ಏನಿದೆ ಅದೆಲ್ಲ ಸ್ಟಾಪ್ ಆಗಿ ಮತ್ತೆ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ.